ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೇ ಬ್ಲಾಗು. ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಚಾಟ್ ತಿನ್ನಕ್ಕೆ ಹೋಗೋಣ ಅಂತ ಹೊರಡ್ತಾ ಹಾಯ್ ಎಲ್ಲಿ ಹೋಗ್ತಾ ಇದ್ದೀವಿ? ಲಂಚ್ ಲಂಚಾ? ಡಿನ್ನರ್ಗಲ್ಲ, ಚಾಟ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದು ಅಲ್ಲಿಂದ ಚಾಟ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೋಗಿ ಚಾಟ್ಸ್ ತಿನ್ನೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಂಜಯ್ ನಗರ್ಗೆ ಹೋಗೋಣ ಅಂತ ಹೊರಟು. ನಾನು ಆವಾಗ ತುಂಬ ವರ್ಷಗಳ ಹಿಂದೆ ಹೋಗಿದ್ದೆ. ಸೊ ಇವತ್ತಲ್ಲೇ ಹೋಗೋಣ ಅಂತ ಎಲ್ಲರೂ ಅಲ್ಲಿಗೆ ಹೊರಟು. ಇನ್ನು ಅಲ್ಲಿ ಹೋಗಿದ್ದೋ ಫುಲ್ಲು ಜನ ಇದ್ದರು, ಜಾಸ್ತಿ ಜನ ಇದ್ದರು. ಇನ್ನೆಲ್ಲರೂ ಏನೇನು ಬೇಕೋ ಅವ್ರವ್ರಿಗೆ ಎಲ್ಲ ಆರ್ಡರ್ ಮಾಡಿಕೊಂಡು ಎಲ್ಲ ತರಿಸ್ಕೊಂಡು ತಿಂತಾಯಿದ್ದು. ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾವು ದೋಸೆ, ಗೋಬಿ, ಆಮೇಲೆ ಮೋಮೋಸು ಎಲ್ಲ ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಈ ಥರ ಯಾವಾಗಾದರೂ ಒಂದು ಸತಿ ಹೋದರೆ ಚೆನ್ನಾಗಿರುತ್ತಲ್ವ ಎಲ್ಲರೂ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟು. ಮನೇಲೂ ಏನೂ ಅಡುಗೆ ಮಾಡಿರಲಿಲ್ಲ ನಾನು ನೈಟು. ದೇವಸ್ಥಾನಕ್ಕೆ ಹೋಗಿದ್ದು ಶನಿವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಎಲ್ಲಾದರೂ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ, ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋದು ಬೇಡ ಅಂದ್ಕೊಂಡು ಹಂಗೆ ಹೋದೋ ಚಾಟ್ಸ್ ತಿನ್ನೋಕ್ಕೆ. ಅಲ್ಲೇ ದೋಸೆ ಎಲ್ಲ ತಿನ್ಕೊಂಡು ಬಿಟ್ವಲ್ಲ, ದೋಸೆ, ಮೋಮೋಸು ಇದೆಲ್ಲ ತಿಂದ್ವಲ್ಲ, ಹಂಗೆ ಹೊಟ್ಟೆ ತುಂಬಿತು. ಮನೆಗೆ ಬಂದೇನು ಮತ್ತೆ ಊಟ ಮಾಡಿಲ್ಲ. ಎಲ್ಲರೂ ತೊಗೊಂಡಿದ್ದು ಎಲ್ಲರೂ ಜೊತೆ ಕೂತ್ಕೊಂಡು ತಿಂದು. ತುಂಬ ಚೆನ್ನಾಗಿತ್ತು ಒಂಥರ ದಿನ. ಎಲ್ಲ ಫುಡ್ಡು ಚೆನ್ನಾಗಿತ್ತು. ಆದರೆ ನಮಗೆ ಪಡ್ಡು ಮತ್ತು ಅಕ್ಕಿ ರೊಟ್ಟಿ ಏನು ಅಷ್ಟು ಇಷ್ಟ ಆಗಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲ ತಿಂದ್ಕೊಂಡು ನನಗೆ ಲಾಸ್ಟಲ್ಲಿ ಟ್ವಿಸ್ಟ್ ಆಟೋ ಬೇಕು ಅಂತ ಹೇಳಿದ್ದೆ. ಇನ್ನೆಲ್ಲ ತಿಂದಾದ್ಮೇಲೆ ನಾವು ಕೂತ್ಕೊಂಡಿದ್ದು ಮುಂದೆನೇ ಒಂದು ಅಂಗಡಿ ಇಟ್ಕೊಂಡಿದ್ರು, ಸ್ಯಾಂಡ್ವಿಚ್ ಅಂಗಡಿ. ಸೊ ಅಲ್ಲೂ ಒಂದೇನಾದರೂ ಈಸ್ಕೊಳ್ಳೋಣ ಅಂತ ಒಂದು ಸ್ಯಾಂಡ್ವಿಚ್ ಈಸ್ಕೊಂಡು ಅದನ್ನೇ 4 ಪೀಸಸ್ ಮಾಡಿ ನಾವು 4 ಜನ ತಿಂದು ಅಷ್ಟೇ. ಇನ್ನು ನನ್ನ ಹಸ್ಬೆಂಡ್ ಏನೂ ತಿನ್ನೋಕೆ ಹೋಗಿಲ್ಲ, ಯಾಕಂದರೆ ಅವರು ಬರಬೇಕಾದ್ರೇ ತಿನ್ಕೊಂಡು ಬಂದುಬಿಟ್ಟಿದ್ರಂತೆ. ಅದಕ್ಕೋಸ್ಕರ ಅವರೇನೂ ತಿಂದಿಲ್ಲ, ಎಲ್ಲ ನಾವೇ ತಿಂತಾಯಿದ್ದೋ. ಇನ್ನು ನನಗೆ ಇವಾಗ ಟ್ವಿಸ್ಟ್ ಆಟೋ ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿ ಹಾಕಿದ್ದಾರೆ, ಲಾಸ್ಟಲ್ಲಿ ಹಾಕಿದ್ದಾರೇನೋ ಅಂತ ಹೋಗ್ತಾ ಇದ್ದೆ ಟ್ವಿಸ್ಟ್ ಆಟೋನ ಹುಡ್ಕೊಂಡು. ನನಗೆ ಅದಂದರೆ ತುಂಬ ಇಷ್ಟ. ನನಗೆ ಆಲೂಗಡ್ಡೆಲಿ ಮಾಡಿರೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಇಸ್ಕೊಂಡು, ಹೊಟ್ಟೆ ತುಂಬಿದ್ರೂ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಇಸ್ಕೊಳಕ್ಕೆ ಹೋಗಿದ್ದೆ. ಅದು ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇನ್ನೆಲ್ಲ ತಿಂದ್ಕೊಂಡು ಹೊರಡಬೇಕು. ಇದೊಂಥರ ಫುಲ್ಲು ಫುಡ್ ವ್ಲಾಗ್ ಆಗಿಬಿಟ್ಟಿದೆ. ಬೇರೆ ಏನೂ ಇಲ್ಲ ಈ ವ್ಲಾಗಲ್ಲಿ, ಬರೀ ಫುಡ್ ವ್ಲಾಗ್ ಅಷ್ಟೇ. ಅಲ್ಲಿ ಹೋಗಿದ್ವಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲ ವೀಡಿಯೋ ತೊಗೊಂಡೆ ಅಷ್ಟೇ. ಇನ್ನು ಐಸ್ ಕ್ರೀಮ್ ತಿನ್ನಬೇಕು ಲಾಸ್ಟಲ್ಲಿ ಅನ್ನಿಸ್ತು. ಏನು ತಿಂದ್ರೂ ಐಸ್ ಕ್ರೀಮ್ ತಿಂದ್ರೇ ಅಲ್ವಾ ಎಲ್ಲರಿಗೂ ಇಷ್ಟ. ಸೊ ಅದಕ್ಕೋಸ್ಕರ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದು ನಾನು ನಾದಿನಿ ಅವಳಿಗೆ ಏನು ಬೇಕು ಅದು ಆರ್ಡರ್ ಮಾಡಿಕೊಂಡು, ಇನ್ನು ನನಗೆ ಮತ್ತು ನನ್ನ ಮೈದನಿಗೆ ಡೆತ್ ಪೈ ಚಾಕ್ಲೇಟ್ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ಅದನ್ನು ಆರ್ಡರ್ ಮಾಡಿಕೊಂಡು, ಸ್ವಲ್ಪನೇ ಆರ್ಡರ್ ಮಾಡಿಕೊಂಡು, ಯಾಕಂದರೆ ಫುಲ್ಲಾಗಿಬಿಟ್ಟಿತ್ತಲ್ವ, ಒಂದು ಸ್ವಲ್ಪ ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ಆರ್ಡರ್ ಮಾಡಿ. ಇನ್ನು ಎಲ್ಲರೂ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೊರಟು. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.